ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಕಲ್ಪಿಸುವ ಬಗ್ಗೆ ಒಂದು ನೋಟಿಸನ್ನು ಹೊರಡಿಸಲಾಗಿದೆ. ಆ ಒಂದು ನೋಟಿಸಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಈ ಗ್ರೂಪ್ಗಳಲ್ಲಿ ಯಾವ ಯಾವ ಸಬ್ ಕ್ಯಾಸ್ಟ್ಗಳು ಗ್ರೂಪ್ ಎಗೆ ಬರ್ತವೆ, ಯಾವ ಯಾವ ಸಬ್ ಕ್ಯಾಸ್ಟ್ಗಳು ಗ್ರೂಪ್ ಬಿಗೆ ಬರ್ತವೆ, ಯಾವ ಯಾವ ಸಬ್ ಕ್ಯಾಸ್ಟ್ಗಳು ಗ್ರೂಪ್ ಸಿಗೆ ಬರ್ತವೆ ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತವೆ. ಈ ಒಂದು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಹಲವಾರು ಅಭ್ಯರ್ಥಿಗಳು KCET ಎಕ್ಸಾಮಲ್ಲಿ ಗ್ರೂಪ್ ಬಿ ಬದಲು ಗ್ರೂಪ್ ಎನ್ನು ಚೂಸ್ ಮಾಡ್ಕೊಂಡಿರ್ತಾರೆ. ಬಟ್ ಯಾಕೆ ಅಂತಂದರೆ ಅವರಿಗೆ ಅಲ್ಲಿ ಹಲವಾರು ಕನ್ಫ್ಯೂಷನ್ಸ್ಗಳು ಅವರ ತಲೆಯಲ್ಲಿ ಓಡ್ತಾ ಇದ್ದಾವೆ. ಅವ್ರಿಗೋಸ್ಕರನೇ ಈ ಒಂದು ವಿಡಿಯೋ ಮಾಡಿರುವಂಥದ್ದು. ಎಲ್ಲರ ಕ್ಲಾರಿಫಿಕೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಕರ್ನಾಟಕ ರಾಜ್ಯದಲ್ಲಿ ಇಂಟರ್ನಲ್ ರಿಸರ್ವೇಷನನ್ನು ಕಂಪ್ಲೀಟ್ ಆದಮೇಲೆ ಯಾವ ಯಾವ ಗ್ರೂಪ್ಗಳಲ್ಲಿ ಯಾವ ಯಾವ ಸಬ್ ಕ್ಯಾಸ್ಟ್ಗಳು ಬರ್ತಾವಂತಂದೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ಗ್ರೂಪ್ ಎಗೆ 6% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಗ್ರೂಪ್ ಬಿಗೆ 6% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಗ್ರೂಪ್ ಸಿಗೆ 5% ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು. ಯಾವ ಯಾವ ಗ್ರೂಪ್ಗಳಲ್ಲಿ ಯಾವ ಯಾವ ಸಬ್ ಕ್ಯಾಸ್ಟ್ಗಳು ಬರ್ತಾವಂತಂದೇಳಿ ನಾನು ನಿಮಗೆ ಈ ಒಂದು PDF ಅನ್ನು ತೋರಿಸ್ತಾ ಹೋಗ್ತೀನಿ. ನೀವು ಈ PDF ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈಗ ಗ್ರೂಪ್ ಎಗೆ ಸಂಬಂಧಪಟ್ಟಂತೆ ಹಲವಾರು ಸಬ್ ಕ್ಯಾಸ್ಟ್ಗಳಿದ್ದಾವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವೇ ನೋಡ್ಕೊಂಡ್ಬಿಡಿ. ಇಲ್ಲಿ ಒಟ್ಟು ಸೀರಿಯಲ್ ನಂಬರ್ 1ರಿಂದ 16ವರೆಗೂ ಅಂದರೆ 16 ಸಬ್ ಕ್ಯಾಸ್ಟ್ಗಳನ್ನು ಗ್ರೂಪ್ ಎಗೆ ಅವ್ರೇನು ಮಾಡಿದಾರೆ, ಇನ್ಸರ್ಟ್ ಮಾಡಿದ್ದಾರೆ. ಓಕೆನಾ, ನೋಡ್ತಾ ಇರ್ಬೋದು. ಇಲ್ಲಿ ನೀವೇ ನಿಧಾನಕ್ಕೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ಳಿ. ಈ PDF ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ, ಅಲ್ಲಿ ನೀವು ಪಡೆದುಕೊಳ್ಬೋದು. ಇದನ್ನು ಸ್ಕ್ರೀನ್ಶಾಟ್ ಕೂಡ ನೀವು ತೆಗೆದುಕೊಳ್ಬೋದು. ಸ್ಕ್ರೀನ್ಶಾಟ್ ತೆಗೆದುಕೊಳ್ಳೋದ್ರಿಂದ ನಿಮಗೆ ಯಾವ ಕ್ಲಾರಿಫಿಕೇಷನ್ ಸಿಗುತ್ತೆ, ನಮ್ಮದು ಯಾವ ಗ್ರೂಪ್ ಬರುತ್ತೆ, ಬಿನಾ ಎನಾ ಸಿನಾ ಅಂತಂದೇಳಿ ನಿಮಗೆ ಕ್ಲಾರಿಫಿಕೇಷನು ಸಿಗುತ್ತೆ. ಓಕೆನಾ. ಹಲವಾರು ಅಭ್ಯರ್ಥಿಗಳು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂದರೆ ತಪ್ಪು ಮಾಹಿತಿಗಳನ್ನು ಕೊಡಬೇಡಿ. ಯಾಕಂದರೆ ಅಲ್ಲಿ ರಿಸರ್ವೇಷನ್ ನಿಮಗೆ ಅನ್ವಯವಾಗುತ್ತೆ. ಉದ್ಯೋಗಗಳು ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಓಕೆನಾ. ಇಲ್ಲಿ ಒಟ್ಟು 16 ಸಬ್ ಕ್ಯಾಸ್ಟ್ಗಳನ್ನು ಗ್ರೂಪ್ ಎಗೆ ಅವ್ರೇನು ಮಾಡಿದ್ದಾರೆ, ಇನ್ಸರ್ಟ್ ಮಾಡಿದ್ದಾರೆ. ಓಕೆನಾ, ಇದು ನೋಡ್ತಾ ಇರ್ಬೋದು, ನೀವೇ ನೋಡ್ಕೋಬೇಕು. ನಿಧಾನಕ್ಕೆ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ಇದು ಗ್ರೂಪ್ ಎಗೆ ಸಂಬಂಧಪಟ್ಟಂತೆ ಇರುವಂತಹ ಸಬ್ ಕ್ಯಾಸ್ಟ್ಗಳು. ಓಕೆನಾ, ನೋಡ್ಕೊಂಡ್ರಾ. ಪ್ರವರ್ಗ ಎಗೆ ರಲ್ಲಿನ ಸಮುದಾಯಗಳು ಮತ್ತು ಮೀಸಲಾತಿ ಪ್ರಮಾಣ 8% ಅಂತಂದರೆ ಗ್ರೂಪ್ ಎಗೆ 6% ಮೀಸಲಾತಿಯನ್ನು ಅವರು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಬರೋಣ, ಗ್ರೂಪ್ ಬಿಗೆ ಬರೋಣ. ಇಲ್ಲಿ ನೋಡ್ತಾ ಇರ್ಬೋದು, ಗ್ರೂಪ್ ಬಿಗೆ ಕೂಡ 6% ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು. ಆ 6% ಅಲ್ಲಿ ಯಾವ ಯಾವ ಸಬ್ ಕ್ಯಾಸ್ಟ್ಗಳು ಬಿ ಗ್ರೂಪ್ಗೆ ಬರ್ತಾವಂತಂದೇಳಿ ಈಗ ನೋಡ್ತಾ ಹೋಗೋಣ. ಇಲ್ಲೂ ಕೂಡ ಸೀರಿಯಲ್ ನಂಬರ್ 1ರಿಂದ 19 ಸಬ್ ಕ್ಯಾಸ್ಟ್ಗಳನ್ನು ಗ್ರೂಪ್ ಬಿಗೆ ಇನ್ಸರ್ಟ್ ಮಾಡಿದ್ದಾರೆ. ನೀವು ನೋಡ್ಕೊಳ್ಬಹುದು. ನಿಮ್ಮದು ಇದರ ಸಬ್ ಕ್ಯಾಸ್ಟ್ ಯಾವುದು ಬರುತ್ತೆ ನೋಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ, ಗ್ರೂಪ್ ಎನ ಅಥವಾ ಗ್ರೂಪ್ ಬಿನ ಅಥವಾ ಗ್ರೂಪ್ ಸಿನ ಅಂತಂದೇಳಿ ಅಪ್ಲಿಕೇಶನ್ ಹಾಕೋವಾಗ ನೀವು ಚೂಸ್ ಮಾಡಬೇಕಾಗುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ಎಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲಾಂದರೆ PDF ಬೇಕಾಗಿತ್ತಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನೀವು PDF ಅನ್ನು ತೊಗೊಳ್ಬೋದು. ಇದರಲ್ಲೂ ನೋಡ್ರಿ, 16 ಸಬ್ ಕ್ಯಾಸ್ಟ್ಗಳನ್ನು ಅವ್ರು ಏನು ಮಾಡಿದ್ದಾರೆ, ಗ್ರೂಪ್ ಬಿಗೆ ಇನ್ಸಲ್ಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ನಿಧಾನಕ್ಕೆ ಸ್ಕ್ರಾಲ್ ಮಾಡ್ತೀನಿ, ನಿಧಾನಕ್ಕೆ ನೋಡ್ಕೊಳ್ರಿ. ಇದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ.
ಆದ್ದರಿಂದ ಈ ಒಂದು PDF ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿದ್ರಾ 19 ಸಬ್ ಕ್ಯಾಸ್ಟ್ಗಳನ್ನು ಗ್ರೂಪ್ ಬಿಗೆ ಇನ್ಸರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಈಗ ಗ್ರೂಪ್ ಸಿಗೆ ನೋಡೋಣ. ಗ್ರೂಪ್ ಸಿಗೆ 5ರಷ್ಟು ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು. ಓಕೆನಾ, ನೋಡ್ಕೊಳ್ಳಿ. ಇಲ್ಲೂ ಕೂಡ ಬಹಳಷ್ಟು ಸಬ್ ಕ್ಯಾಸ್ಟ್ಗಳನ್ನು ಇನ್ಸರ್ಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ 29, 32, 63 ಒಟ್ಟು ಟೋಟಲ್ ಆಗಿ 63 ಸಬ್ ಕ್ಯಾಸ್ಟ್ಗಳನ್ನು ಗ್ರೂಪ್ ಸಿಗೆ ಇನ್ಸರ್ಟ್ ಮಾಡಿರುವಂಥದ್ದು. ಓಕೆನಾ, ಅದನ್ನು ನೋಡ್ಕೊಳ್ರಿ. ಈಗ ನಿಧಾನಕ್ಕೆ ನಾನೇನು ಮಾಡ್ತೀನಿ, ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಇದು ಗ್ರೂಪ್ ಸಿಗೆ ಬರುವಂತಹ ಸಬ್ ಕ್ಯಾಸ್ಟ್ಗಳ ಲಿಸ್ಟ್ ಆಗಿರುತ್ತೆ. ನಿಧಾನಕ್ಕೆ ನೋಡ್ಕೊಳ್ಳಿ, ಏನು ಅವಸರ ಮಾಡೋಕ್ಕೆ ಹೋಗ್ಬೇಡಿ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಬಹಳಷ್ಟು ಪರಿಣಾಮಕಾರಿಯಾದಂತಹ ಪಾತ್ರವನ್ನು ವಹಿಸುತ್ತದೆ ಸಬ್ ಕ್ಯಾಸ್ಟ್. ಅದನ್ನು ನೀವು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಪರ್ಫೆಕ್ಟಾಗಿ ನೋಡ್ಕೊಂಡು ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಚೆನ್ನಾಗಿ ಸ್ಕೋರ್ ಮಾಡಿರ್ತೀರಿ, ಬಟ್ ಗ್ರೂಪ್ ಸೆಲೆಕ್ಟ್ ಮಾಡುವಾಗ ಎಡವಿದರೆ ಅಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಅವರು ಡಿಸ್ಕ್ವಾಲಿಫೈ ಮಾಡಿಬಿಡ್ತಾರೆ. ಆದ್ದರಿಂದ ಬಿಫೋರ್ ನೀವೇನು ಮಾಡಬೇಕಾಗುತ್ತೆ, ನೀಟಾಗಿ ನೋಡಿಕೊಂಡು ಗ್ರೂಪ್ ಎಗೆ ಬರ್ತೀರಾ, ಗ್ರೂಪ್ ಬಿಗೆ ಬರ್ತೀರಾ ಅಂತಂದೇಳಿ ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಚೂಸ್ ಮಾಡಬೇಕಾಗುತ್ತೆ. ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ ನೀವು ಒಂದ್ಸಲ. PDF ಟೆಲಿಗ್ರಾಮಲ್ಲಿ ಸಿಗ್ತದ, ಅಲ್ಲೂ ಕೂಡ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ. ಇಷ್ಟು 63 ಸಬ್ ಕ್ಯಾಸ್ಟ್ಗಳು ಗ್ರೂಪ್ ಸಿಯಲ್ಲಿ ಬರುವಂಥದ್ದು. ನೋಡಿದ್ರಾ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತಂದೇಳಿ 3 ತರಹದ ರಿಸರ್ವೇಷನನ್ನು ಮಾಡಿರುವಂಥದ್ದು. ಎಲ್ಲ ಸಬ್ ಕ್ಯಾಸ್ಟ್ಗಳ ಲೀಸ್ಟನ್ನು ನೀವು ನೋಡ್ಕೊಳ್ಬಹುದು. ಇದಿಷ್ಟು ಬಹಳ ಇಂಪಾರ್ಟೆಂಟ್ ಮಾಹಿತಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋವನ್ನು ಆದಷ್ಟು ಬೇಗ ಶೇರ್ ಮಾಡಿ. ಯಾಕಂದರೆ ಬಹಳಷ್ಟು ಅಭ್ಯರ್ಥಿಗಳು ವಂಚಿತರಾಗ್ತಾ ಇದ್ದಾರೆ. ಕೆಲವೊಂದಷ್ಟು ಅಭ್ಯರ್ಥಿಗಳು ಗ್ರೂಪ್ ಎಗೆ ಚೂಸ್ ಮಾಡ್ಕೊಂಡಿರ್ತಾರೆ, ಬಟ್ ಅವರು ಗ್ರೂಪ್ ಬಿ ಆಗಿರ್ತಾರೆ. ಇದು ಬಹಳಷ್ಟು ಕನ್ಫ್ಯೂಷನ್ಸ್ ಬಹಳಷ್ಟು ಮಂದಿಗಳಲ್ಲಿ ಇರ್ತದೆ. ಆದ್ದರಿಂದ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಗುಡ್ ಲಕ್.